ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ದಿನ ಬಂದುಬಿಟ್ಟು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 4th. ಸೊ 4ನೇ ದಿನ ಯಾವ ಥರ ನಾನು ಫುಡ್ನ ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಸೊ ಮಾರ್ನಿಂಗ್ ಬಂದುಬಿಟ್ಟು ಜೀರಿಗೆ ನೀರನ್ನ ತೊಗೊಂಡಿದ್ದೆ ಇವತ್ತು. ಸೊ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿಬಿಟ್ಟು ಒಂದೂವರೆ ಗ್ಲಾಸ್ ನೀರನ್ನ ಚೆನ್ನಾಗಿ ಕುದಿಸಿ ಒಂದು 5ರಿಂದ 6 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈ ಒಂದು ಜೀರಾ ಡ್ರಿಂಕ್ನ ಮಾರ್ನಿಂಗು ಪ್ಲೇನ್, ಇದರಲ್ಲಿ ಹನಿ ಆಗಲಿ ಬೇರೆ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ. ನೀವು ಬೇಕಿದ್ದರೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ಕೋಬೋದು, ಅಥವಾ ಬೇರೆ ಯಾವುದಾದ್ರೂ ವೆಯ್ಟ್ ಲಾಸ್ ಡ್ರಿಂಕನ್ನು ನೀವು ತೊಗೋಬೋದು, ಅಥವಾ ಡಿಟಾಕ್ಸ್ ಜ್ಯೂಸ್ಗಳನ್ನ ತೊಗೊಳ್ತಿರ್ತೀನಲ್ಲ ಆ ಥರ ಯಾವುದಾದ್ರೂ ಒಂದು ಪ್ರಿಫರ್ ಮಾಡಿ ತೊಗೋಬೋದು. ನಾನು ಏನೇ ತೊಗೊಳ್ಳಿ, ಲೈಕ್ ಡ್ರಿಂಕ್ಸ್ ಆಗಿರ್ಬೋದು ಕುಡಿಯೋದಕ್ಕೆ, ಅಥವಾ ಸ್ಮೂತೀಸು, ಇಲ್ಲ ಏನಾದರೂ ಲಂಚು ಈ ಥರ ಏನಾದರೂ ಮಾಡ್ತಿದ್ದಾಗ ಕಂಪಲ್ಸರಿ ಲಡ್ಡು ಬಂದು ಕುತ್ಕೊಂಡು ಬಿಡ್ತಾನೆ. ಸೊ ಅವನಿಗೂ ನಾನು ಕುಡಿಯೋದಾಗಲಿ ತಿನ್ನೋದಾಗಲಿ ಕೊಡಬೇಕು ಅಂತ ಕೇಳ್ತಿರ್ತಾನೆ. ಸೊ ಹಾಗಾಗಿ ನಾನು ಏನು ಮಾಡ್ಕೊಳ್ತೀನಲ್ಲ, ಹೆಲ್ದಿಯಾಗೆ ಹೈ ಪ್ರೋಟೀನು ಆ್ಯಂಡ್ ನ್ಯೂಟ್ರಿಷಿಯಸ್ ಇರೋ ಅಂಥ ಫುಡ್ನೇ ನಾನು ತೊಗೊಳ್ತಿರ್ತೀನಲ್ಲ. ಸೊ ಇವನ್ ಲಡ್ಡುಗೂ ಅದನ್ನೇ ಕೊಡ್ತಿರ್ತೀನಿ. ಇದ್ರ ಜೊತೆಗೆ ಅವನಿಗೆ ಕೊಡೋ ಅಂಥ ಫುಡ್ಡನ್ನು ಕೊಡ್ತಿರ್ತೀನಿ. ಸೊ ನಾನು ಮಾರ್ನಿಂಗ್ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಂಡಾದ್ಮೇಲೆ 1 ಅವರ್ ಹಾಗೆ ಗ್ಯಾಪ್ ಬಿಡ್ತೀನಿ. ಸೊ ಯಾವುದೇ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡ್ರೂ ಮಿನಿಮಮ್ 1 ಅವರ್ ಗ್ಯಾಪ್ ಕೊಟ್ಟರೆ ಸೊ ನಮ್ಮ ಬಾಡಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಆ್ಯಂಡ್ ಕೆಲವೊಂದು ಪಾರ್ಸಲ್ಸ್ ಬಂದಿತ್ತು, ಅದನ್ನು ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇಲ್ಲಿ ಲಡ್ಡು ನೋಡಿ, ಏನಾದರೂ ಮನೆಗೆ ಪಾರ್ಸಲ್ ಬಂದುಬಿಟ್ರೆ ಅವನಿಗೆ ಫಸ್ಟು ಫುಲ್ ಖುಷಿಯಾಗಿಬಿಡುತ್ತೆ. ಅಮ್ಮ ಇನ್ನು ಚಾಕು ತೊಗೊಂಡ್ಬರ್ತೀನಿ, ಕಾಕು ಕಾಕು ಅಂತಿರ್ತಾನೆ. ಕಟ್ ಮಾಡೋಣ, ಓಪನ್ ಮಾಡೋಣ, ನೋಡೋಣ ಅಂತ ಅವನಿಗೆ ಫುಲ್ಲು ಎಕ್ಸೈಟ್ಮೆಂಟು, ಏನಿರುತ್ತೆ, ಏನು ತರಿಸಿದ್ದಾರೋ ನಮ್ಮಮ್ಮ ಅಂತ. ಆ್ಯಂಡ್ ಇದು ಬಂದುಬಿಟ್ಟು ನಾನು ವೆಯ್ಟ್ ಲಾಸ್ಗೆ ಅಂತೇಳಿ ಹೈ ಪ್ರೋಟೀನ್, ನೀವು ಕೇಳಿರ್ತೀರ ಕಿನ್ವಾ ಅಂತೇಳಿ. ಸೊ ನಾನು ನನ್ನ ಫಸ್ಟ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕಿನ್ವಾ ಫ್ಲೇಕ್ಸ್ನ ಯೂಸ್ ಮಾಡಿದ್ದೆ. ನಾವು ಓಟ್ಸ್ ಪೌಡರ್ಸ್ ಎಲ್ಲ ಮಾಡ್ಕೊಳ್ತೀವಲ್ಲ, ಓಟ್ಸ್ ಥರನೇ ಇರುತ್ತೆ ಫ್ಲೇಕ್ಸ್, ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೊಗೊಂಡಿದ್ದೆ. ಅದು ಚಿಕ್ಕದು ತರಿಸ್ಕೊಂಡಿದ್ದೆ. ಬಟ್ ಈ ಸಲ ನಾನು ಕಿನ್ವಾ ಅಂತಲೇ ತರಿಸ್ಕೊಂಡಿದ್ದೀನಿ. ಕಂಪ್ಲೀಟ್ ಹೈ ಪ್ರೋಟೀನು, ಹೈ ಫೈಬರ್ ಸಿಗುತ್ತೆ, ತುಂಬ ಒಳ್ಳೆಯದು. ಸೊ ಹಾಗಾಗಿ ಇದನ್ನು ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂಥೇಳಿ ತರಿಸಿದ್ದೀನಿ. ಸೊ ಇದ್ರದ್ದು ರೆಸಿಪೀಸ್ ಎಲ್ಲ ನಾನು ಶೇರ್ ಮಾಡ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ನಾನು ಲಿಂಕ್ ಕೊಡ್ತೀನಿ, ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ಅಥವಾ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಸಿಗುತ್ತೆ, ಕಿನ್ವಾ ಅಂತ ಕೇಳಿದರೆ ಕೊಡ್ತಾರೆ. ಸೊ ಇದು ನೋಡೋದಕ್ಕೆ ಸೇಮ್ ಸ್ವಲ್ಪ ಯಾವ ಥರ ಅನಿಸುತ್ತೆ ಅಂತಂದರೆ ಇದು ನವಣೆ ಆ ಥರ ಇರುತ್ತಲ್ಲ, ಸೊ ಅದೇ ಥರ ಇರುತ್ತೆ ನೋಡೋದಕ್ಕೆ. ಬಟ್ ಇದರಲ್ಲಿ ನಮಗೆ ಹೈ ಪ್ರೋಟೀನ್ ಸಿಗೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆಯದು. ಈವನ್ ಚಿಕ್ಕ ಮಕ್ಕಳಿಗೆ ಸೊ ಹೆಲ್ದಿ ಒಂದು ನ್ಯೂಟ್ರಿಷಿಯಸ್ ಇರೋವಂಥ ಫುಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಆಯಿಲ್ನೆಲ್ಲ ಯೂಸ್ ಮಾಡ್ತಿರ್ತೀನಲ್ಲ, ಸೊ ಡಯಟ್ ಕಾನ್ಷಿಯಸ್ ಆಗಿರೋದ್ರಿಂದ ಆಯಿಲ್ ತುಂಬಾ ಲೈಕ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಡಯಟಲ್ಲಿ. ಎಷ್ಟೇ ಹೆಲ್ದಿ ಫುಡ್ ತೊಗೊಂಡ್ರೂ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದರಲ್ಲಿ ಎಷ್ಟೊಂದು ಕ್ಯಾಲೋರೀಸ್ ಬಂದುಬಿಡುತ್ತೆ. ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಆಯಿಲ್ ಸ್ಪ್ರೇನ ತೊಗೊಂಡಿದ್ದೀನಿ, ತುಂಬಾ ಕ್ಯೂಟಾಗಿದೆ. ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ನಾವು ಅಡುಗೆನ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂದ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಗ್ಲಾಸ್ ತರಿಸಿದ್ದೆ. ಸ್ಮೂತೀಸ್ ಎಲ್ಲ ತೊಗೊಳ್ತಿರ್ತೀನಲ್ಲ, ಸೊ ಇದು ಒಂದು ಗ್ಲಾಸ್ ನಂಗೆ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಅದ್ರ ಜೊತೆ ಒಂದು ಸ್ಟ್ರಾನು ಕೊಟ್ಟಿದ್ದಾರೆ, ಗಾಜಿಂದಿದೆಲ್ಲ. ಇವೆಲ್ಲನೂ ತುಂಬ ಕ್ಯೂಟಾಗಿತ್ತು. ಸೊ ಇದೆಲ್ಲ ಅನ್ಬಾಕ್ಸ್ ಮಾಡಿದೆ ಆ್ಯಂಡ್ ತೋರಿಸ್ತಿದ್ದೀನಲ್ಲ, ಕಿನ್ವಾ ಈ ಥರ ಇರುತ್ತೆ. ಸೊ ಇದೆಲ್ಲ ಅನ್ಬಾಕ್ಸ್ ಮಾಡಿಬಿಟ್ಟು ನಾನು ಅರೌಂಡ್ ಅದೇ ಹೇಳಿದ್ನಲ್ಲ 1 ಅವರ್ ಗ್ಯಾಪ್ ಬಿಟ್ಟು ಆಲ್ಮಂಡ್ಸ್, ನೆನೆಸಿಟ್ಟಿರುವಂಥ ಬಾದಾಮಿಗಳನ್ನ ತೊಗೊಳ್ತೀನಿ. ನೀವು ಬಾದಾಮಿ ಬದಲಾಗಿ ಏನಾದರೂ ನಟ್ಸ್ ಅಥವಾ ಸೀಡ್ಸ್ ನೆನೆಸಿಟ್ಕೊಂಡು ನೀವು ತೊಗೊಳ್ಬೋದು ಮಾರ್ನಿಂಗ್ ಟೈಮಲ್ಲಿ. ಅಥವಾ ಶೇಂಗಾ ಬೀಜ ಇತ್ತಂದ್ರೂ ನೈಟ್ ನೆನೆಸಿ ಹಾಕಿ ಒಂದು ಸ್ಪೂನಷ್ಟು ಸಾಕು, ಜಾಸ್ತಿ ಏನು ಬೇಡ. 1 ದೊಡ್ಡ ಟೇಬಲ್ ಸ್ಪೂನಷ್ಟು ನೆನೆಸಿಟ್ಟಿರೋ ಶೇಂಗಾ ಬೀಜನೂ ತೊಗೊಳ್ಬೋದು. ಸೊ ನಾನು ತೋರಿಸೋದು ಬರೀ ವೆಯ್ಟ್ ಲಾಸ್ಗಷ್ಟೇ ಅಲ್ಲ, ಎಷ್ಟೊಂದು ಸಲನೂ ನಾನು ತಿಳಿಸಿದ್ದೀನಿ ನಿಮಗೆ. ನಾನು ತೊಗೊಳ್ಳೋ ಫುಡ್ಡೇ ಆರಾಧ್ಯ, ಲಡ್ಡು ಮನೇಲಿ ಎಲ್ಲರಿಗೂ ಕೊಡ್ತಿರ್ತೀನಿ. ಯಾಕಂದರೆ ಅದರಲ್ಲಿ ಡಯಟ್ ಫುಡ್ ಅಂದ ತಕ್ಷಣವೇ ವೆಯ್ಟ್ ಲಾಸ್ ಆಗೋದಕ್ಕೆ ಅಷ್ಟೇ ತೊಗೊಳ್ಳೋದು ಅಂತ ತುಂಬ ಜನ ಅಂದ್ಕೊಳ್ತಿರ್ತಾರೆ. ಹಂಗೇನೂ ಅಲ್ಲ. ಡಯಟ್ ಅಂದರೆ ಎಲ್ಲ ಥರದ್ದು ಪ್ರೋಟೀನ್, ಫೈಬರ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು, ಹೆಲ್ದಿ ಫ್ಯಾಟ್ಸು, ಸೊ ಈ ಥರ ಎಲ್ಲನೂ ಬ್ಯಾಲೆನ್ಸ್ಡಾಗಿ ತೊಗೊಳ್ಳುವಂಥದ್ದೇ ನಾವು ಡಯಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾವು ಆದಷ್ಟು ಕ್ಲೀನ್ ಆ್ಯಂಡ್ ಹೆಲ್ದಿಯಾಗಿರೋವಂಥ ಫುಡ್ಗಳನ್ನ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀವಲ್ಲ, ಸೊ ಈ ಥರದನ್ನ ಮಕ್ಕಳಿಗೆ ಕೊಟ್ಟು ಅಭ್ಯಾಸ ಮಾಡೋದ್ರಿಂದ
ಅವ್ರಿಗೂ ಡೇ ಬೈ ಡೇ ಈ ಥರ ಫುಡ್ಗಳನ್ನ ಇಷ್ಟಪಡ್ತಾರೆ. ಆ್ಯಂಡ್ ಅವ್ರ ಲೈಫ್ ಸ್ಟೈಲ್ ನಿಜವಾಗ್ಲೂ ಚೇಂಜ್ ಆಗುತ್ತೆ. ಸೊ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಅಲ್ಲದೇ ಇದ್ರೂ ಹೆಲ್ದಿಯಾಗಿ ತಿನ್ನಬೇಕು ಅನ್ನೋ ಒಂದು ರೂಢಿನ ಅವ್ರಿಗೆ ಮಾಡಿಕೊಡಿ. ನಾವು ಮಾಡಿಕೊಂಡ್ರೆ ನಮ್ಮನ್ನ ನೋಡಿ ಅವರು ಕಲಿತಾರೆ. ಸೊ ನನಗೆ ಎಷ್ಟೊಂದು ಖುಷಿ ಆಗುತ್ತೆ ಗೊತ್ತಾ. ಲೈಕ್ ನಾನು ತಿನ್ನೋದನ್ನೆಲ್ಲ ಲಡ್ಡು ಆರಾಧ್ಯ ತಿಂತಿದ್ದಾಗ ತುಂಬ ಸ್ಯಾಟಿಸ್ಫೈಡ್ ಅನಿಸುತ್ತೆ. ಹೆಲ್ದಿ ತಿಂತಾ ಇದ್ದಾರೆ ಮಕ್ಕಳು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತೇನು ಅಂದರೆ ಓಟ್ಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಜಸ್ಟ್ ಏನಿಲ್ಲ 3 ಟೇಬಲ್ ಸ್ಪೂನಷ್ಟು ರೋಲ್ಡ್ ಓಟ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಪ್ಲೇನ್ ಓಟ್ಸು, ನೀವು ಬೇಕಿದ್ದರೂ ಸಫೋಲಾ ಓಟ್ಸು ಅಥವಾ ಯಾವುದಾದ್ರೂ ಪ್ಲೇನ್ ಓಟ್ಸ್ನ ತೊಗೋಬೋದು. 3 ಟೇಬಲ್ ಸ್ಪೂನಷ್ಟು ಓಟ್ಸು, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ ಹಾಕ್ಕೊಂಡಿದ್ದೀನಿ. ಆ್ಯಂಡ್ 2 ವಾಲ್ನಟ್ನ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಯೂಸ್ ಮಾಡಿರೋದು ಸ್ಲಿಮ್ ಮಿಲ್ಕ್ನ ಯೂಸ್ ಮಾಡಿದ್ದೀನಿ. ಅಂದರೆ ನಮಗೆ ಫ್ಯಾಟ್ ಕಂಟೆಂಟ್ ಏನೂ ಇರೋದಿಲ್ಲ. ಸೊ ನೀವು ಬೇಕಿದ್ರೆ ನಾರ್ಮಲ್ ಹಾಲನ್ನೇ ಯೂಸ್ ಮಾಡ್ಬೋದು. ಬಟ್ ಚೆನ್ನಾಗಿ ಕಾಸಿ ಕೆನೆ ಎಲ್ಲ ತೆಗೆದು ಸ್ವಲ್ಪ ಅಂದರೆ ಟೀ ಕುಡಿತೀವಲ್ಲ ಆ ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ಹಾಲು ತೊಗೊಂಡು ಅದಕ್ಕೆ ನೀರೇ ಮಿಕ್ಸ್ ಮಾಡಿಬಿಟ್ಟು ನಾವು ಈ ಥರ ಓಟ್ಸ್ ಮಾಡ್ಕೋಬೋದು. ಇಲ್ಲ ಹಾಲು ಹಾಕ್ದಂಗೆ ನಾವು ಬರೀ ನೀರಲ್ಲೂ ಸಹ ಓಟ್ಸ್ನ ಪ್ರಿಪೇರ್ ಮಾಡ್ಕೋಬೋದು. ಜಸ್ಟ್ ಒಂದು 2-3 ನಿಮಿಷ ಇದನ್ನು ಓಟ್ಸ್ನ ಕುದಿಸ್ಬಿಟ್ಟು ಆಫ್ ಮಾಡ್ಕೊಂಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಓಟ್ಸ್ ಗಟ್ಟಿಯಾಗುತ್ತೆ. ಸೊ ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಿದ್ದಾಗ ನಾವು ಆಫ್ ಮಾಡಿಕೊಂಡ್ರೆ ಅದು ತಣ್ಣಗಾದ್ಮೇಲೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿರುತ್ತೆ. ಮೇಯ್ನಾಗಿ ಇವತ್ತು ಓಟ್ಸ್ನ ಏನಕ್ಕೆ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಅಂದರೆ ಮ್ಯಾಂಗೋ ಇತ್ತು ಮನೆಯಲ್ಲಿ, ತುಂಬಾ ಸ್ವೀಟ್ ಇತ್ತು ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು. ಸೊ ಓಟ್ಸ್ ಜೊತೆಗೆ ಮ್ಯಾಂಗೋ ಕಾಂಬಿನೇಷನ್ ತುಂಬ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಮ್ಯಾಂಗೋ ಸಲುವಾಗಿ ನಾನು ಈ ಓಟ್ಸ್ನ ಮಾಡಿಕೊಂಡೆ. ಕ್ವಿಕ್ಕಾಗಿ ನಮಗೆ 2-3 ನಿಮಿಷದಲ್ಲೇ ಈ ಒಂದು ಹೆಲ್ದಿ ಓಟ್ಸ್ ರೆಡಿ ಆಗಿಬಿಡುತ್ತೆ. ಓವರ್ನೈಟ್ ಓಟ್ಸ್ ಆದರೂ ಪ್ರಿಪೇರ್ ಮಾಡ್ಕೋಬೋದು ಅಥವಾ ಈ ಥರ ಓಟ್ಸ್ ಫಾರ್ ಡೇಸ್ ಅಂತ ಹೇಳ್ತೀವಿ. ನನಗೆ ಓಟ್ಸ್ ತುಂಬ ಇಷ್ಟ. ಲೈಕ್ ಓಟ್ಸ್ ಸಿಗಲ್ಲ, ಓಟ್ಸ್ ನಮಗೆ ಅವೈಲೇಬಲ್ ಇಲ್ಲ ಅಂತಂದರೆ ಅಂಥವರು ಓಟ್ಸ್ ಬದಲಾಗಿ ಬೇರೆ ಯಾವ ಥರ ಮಾಡ್ಕೋಬೋದು ಅಂತ ಎಷ್ಟೊಂದು ರೆಸಿಪೀಸ್ನ ತೋರಿಸಿದ್ದೀನಿ. ಅಥವಾ ಯಾವುದಾದ್ರೂ ಹೈ ಪ್ರೋಟೀನ್ ಹೆಲ್ದಿ ಬ್ರೇಕ್ಫಾಸ್ಟ್ನ ನೀವು ಮಾಡ್ಕೋಬೋದು. ಸೊ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮ್ಯಾಂಗೋ, ಒಂದು ಚಿಕ್ಕ ಮ್ಯಾಂಗೋ ಇತ್ತು. ಸೊ ಅದರಲ್ಲಿ ಆಫ್ ಮ್ಯಾಂಗೋ ತೊಗೊಂಡು ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಹಾಕ್ಕೊಂಡು ತಿಂದಿದ್ದೀನಿ. ಇದರಲ್ಲಿ ಬೇರೆ ಏನೂ ಆ್ಯಡ್ ಮಾಡಿಲ್ಲ, ಬೆಲ್ಲ ಆಗಲಿ ಹನಿ ಆಗಲಿ. ಯಾಕಂದರೆ ಮ್ಯಾಂಗೋ ತುಂಬ ಸ್ವೀಟ್ ಇತ್ತು ಆ್ಯಂಡ್ ತುಂಬ ಯಮ್ಮಿಯಾಗಿತ್ತು ಈ ಬ್ರೇಕ್ಫಾಸ್ಟ್ ಅಂತೂ. ನನಗಂತೂ ಈ ಥರ ಓಟ್ಸಿಂದು ಬ್ರೇಕ್ಫಾಸ್ಟ್ ಡೈಲಿ ತೊಗೋ ಅಂತಂದ್ರೂ ಖುಷಿಯಿಂದ ತೊಗೊಳ್ತೀನಿ, ಬೋರ್ ಅನಿಸೋದಿಲ್ಲ. ಆ್ಯಂಡ್ ಮಾಡೋ ಕೆಲಸನೇ ಇರಲ್ಲ ಜಾಸ್ತಿ. ಸೊ ಹಾಗಾಗಿ ಕೆಲವೊಬ್ರು ಕೇಳ್ತಿರ್ತಾರೆ ನಾವು ಡೈಲಿ ಓಟ್ಸ್ ತೊಗೋಬೋದು ಅಂತ. ಆರಾಮಾಗಿ ತೊಗೊಳ್ಬೋದು, ಸೊ ಪ್ರಾಬ್ಲಮ್ ಇಲ್ಲ. ಬಟ್ ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು ಅದ್ರ ಜೊತೆಗೆ ಏನೆಲ್ಲ ತೊಗೊಳ್ತಾ ಇದ್ದೀವಿ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಆ್ಯಂಡ್ ಥ್ರೂಔಟ್ ದ ಡೇ ಎಲ್ಲನೂ ಬ್ಯಾಲೆನ್ಸ್ಡ್, ಅಂದರೆ ಎಲ್ಲನೂ ಸಿಗಬೇಕು ನಮ್ಮ ಬಾಡಿಗೆ. ಆ ಥರ ಒಂದು ಮೀಲ್ ಪ್ಲ್ಯಾನ್ನ ಮಾಡಿಕೊಂಡು ನೀವು ಡೈಲಿ ನೀವು ಇನ್ಕ್ಲೂಡ್ ಮಾಡ್ಕೋಬೋದು ಓಟ್ಸ್ನ. ಸೊ ನಾನು ಬ್ರೇಕ್ಫಾಸ್ಟ್ ಆದಮೇಲೆ ನೆಕ್ಸ್ಟ್ ಲಂಚ್ ಮಾಡೋದಕ್ಕೂ ಮುಂಚೆ 1 ಅವರ್ ಬಿಫೋರು ಆ್ಯಪಲ್ ಸೈಡರ್ ವಿನೆಗರ್ ವಾಟರ್ನ ತೊಗೊಳ್ತೀನಿ. ಸೊ ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲೂ ಕಂಪಲ್ಸರಿಯಾಗಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಮೇಯ್ನಾಗಿ ಕ್ರೇವಿಂಗ್ಸ್ ಕಂಟ್ರೋಲ್ ಆಗುತ್ತೆ ನನಗೆ. ಸೊ ಆ ಒಂದು ನನಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಸೊ ಹಾಗಾಗಿಯೇ ನಾನು ಈ ಒಂದು ಆ್ಯಪಲ್ ಸೈಡರ್ ವಿನೆಗರ್ ತೊಗೊಳ್ತೀನಿ. ಆ್ಯಂಡ್ ಎಷ್ಟೊಂದು ಜನ ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸ್ ತೊಗೋಬೋದು ಅಂತ ಕೇಳಿದ್ರಿ. ಸೊ ತೊಗೋಬೋದು, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಯಾರಿಗೆ ಆ್ಯಸಿಡಿಟಿ ಪ್ರಾಬ್ಲಮ್ಮು ಆ್ಯಂಡ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತಲ್ಲ ಅಂಥವರು ಅವಾಯ್ಡ್ ಮಾಡಿ. ಸೊ ಅವರು ಈ ಟೈಮಲ್ಲಿ ಬೇಕಿದ್ರೆ ನೀವು ಜೀರಾ ವಾಟರ್ ಅಥವಾ ಯಾವುದಾದ್ರೂ ಹರ್ಬಲ್ ಟೀ ಅಥವಾ ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಈ ಥರ ಏನಾದರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ ಬೇಕಿದ್ರೆ. ಆ್ಯಂಡ್ ಸೋಂಪು ವಾಟರ್ನು ಡೈಜೆಷನಿಗೆ ತುಂಬ ಒಳ್ಳೆಯದು. ಸೊ ಇದು ಹಾಗೆ ಇದನ್ನು ಕುಡಿದಾದ್ಮೇಲೆ ನಾನು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಬಂದುಬಿಟ್ಟು ಮಧ್ಯಾಹ್ನ ಲಂಚ್ಗೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಸಲಾಡು ಮತ್ತು ಒಂದು ಎಗ್ನ ಜಸ್ಟ್ ಆಮ್ಲೆಟ್ ಮಾಡ್ಕೊಂಡು ಅದನ್ನ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಒಂದು ರಾಗಿ ರೊಟ್ಟಿ ತೊಗೊಂಡಿದ್ದೀನಿ ಇವತ್ತು. ರಾಗಿ ರೊಟ್ಟಿ ಜೊತೆ ಕಾಲಿಫ್ಲವರ್ ಪಲ್ಯ. ಸೊ ಆಯಿಲ್ ಫುಲ್ ಕಂಪ್ಲೀಟಾಗಿ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಅದು ಬೇರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಕೊಂಡು ನಾನು ಅಡುಗೆನ ಮಾಡ್ತಾ ಇರೋದು. ಸೊ ನಾರ್ಮಲ್ ಅಡುಗೆ ಎಣ್ಣೆ ಅಂದರೆ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೂ ನೀವು ಕಡಿಮೆ ಆಯಿಲ್ನ ಬಳಸಿ. ಸೊ ಎಷ್ಟೊಂದು ವೀಡಿಯೋಸ್ನ ನೋಡಿರ್ತೀರ ನೀವು. ಜಸ್ಟ್ 1 ಟೇಬಲ್ ಸ್ಪೂನಷ್ಟು ಆಯಿಲಲ್ಲೇ ನಮಗೆ ಎಷ್ಟು ಕ್ಯಾಲರೀಸ್ ಇರುತ್ತೆ ಅಂತೇಳ್ಬಿಟ್ಟು. ಹಾಗಾಗಿನೇ ತುಂಬ ಜನ ಕಂಪ್ಲೇಂಟ್ ಮಾಡೋದೇನು ಅಂತಂದರೆ ನಾವು ತುಂಬ ಹೆಲ್ದಿಯಾಗಿ ಡಯಟ್ ಫಾಲೋ ಮಾಡ್ತಾ ಇದ್ದೀವಿ, ಎಲ್ಲ ಹೆಲ್ದಿ ತಿಂತಾ ಇದ್ದೀವಿ ಮತ್ತು ವರ್ಕೌಟ್ಸ್ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, ಬಟ್ ಆದ್ರೂ 1 kg ಕಡಿಮೆ ಆಗ್ತಾ ಇಲ್ಲ ಅಂತ.
ನಿಮಗೆ ಗೊತ್ತಿಲ್ಲದಂಗೆ ನೀವು ಈ ಆಯಿಲ್ ಮೂಲಕ ನೀವು ಜಾಸ್ತಿ ಕ್ಯಾಲರೀಸ್ನ ತೊಗೊಳ್ತಾ ಇರ್ತೀವಿ. ಸೊ ಅದರ ಅರ್ಥ ಜಾಸ್ತಿ ಕ್ಯಾಲರೀಸ್ ತೊಗೊಂಡ್ರೆ ವೆಯ್ಟ್ ಲಾಸ್ ನಮಗೆ ರಿಸಲ್ಟ್ಸ್ ಬರೋದೇ ಇಲ್ಲ. ಸೊ ಹಾಗಾಗಿಯೇ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆಯಿಲ್ನ ಕಡಿಮೆ ಯೂಸ್ ಮಾಡಿಕೊಂಡು ಅಡುಗೆನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡಾದಮೇಲೆ ಈವ್ನಿಂಗು ಇವತ್ತು ಬೇಲ್ಪುರಿ ಅಂದರೆ ಚುರುಮುರಿ ಅಂತ ಹೇಳ್ತೀವಲ್ಲ, ಮನೆಯಲ್ಲಿ ಮಾಡಿರೋವಂಥದ್ದು ಮಂಡಾಳು, ಅದ್ರ ಜೊತೆಗೆ ಹುರಿದಿರೋಂಥ ಶೇಂಗಾ ಬೀಜ ಆ್ಯಂಡ್ ಈರುಳ್ಳಿ, ಟೊಮ್ಯಾಟೊ ಆ್ಯಂಡ್ ನಿಮಗೆ ಬೇಕಿದ್ದರೆ ಸ್ವಲ್ಪ ಸೌತೆಕಾಯಿ ಈ ಥರ ವೆಜಿಟೇಬಲ್ಸ್ನ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಗಿರಿಮಿಟಿ ಅಂತ ಹೇಳ್ತೀವಿ, ಬಟ್ ಗಿರಿಮಿಟಿಯಲ್ಲಿ ಖಾರ ಮಿಕ್ಸ್ಚರು ಮತ್ತು ನಿಪ್ಪಟ್ಟು ಅದನ್ನೆಲ್ಲ ಹಾಕಿ ಮಾಡ್ತಾರಲ್ಲ, ಬಟ್ ನಮಗೆ ವೆಯ್ಟ್ ಲಾಸ್ಗೆ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಹಾಕ್ಲಾರ್ದಂಗೆ ಸ್ವಲ್ಪ ನಾವು ಕುದಿಸಿರೋಂಥ ಕಾರ್ನ್ಸ್ ಇದ್ರೂ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಹೇಳಿದ್ನಲ್ಲ, ಹುರಿದಿರೋಂಥ ಶೇಂಗಾ ಬೀಜ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ದೊಡ್ಡ ಬೌಲಷ್ಟು ನಾನು ಈವ್ನಿಂಗ್ ಟೈಮಲ್ಲಿ ತೊಗೊಂಡಿದ್ದೆ. ಇದು ಹೆಲ್ದಿನೇ, ನಮಗೆ ಲೋ ಕ್ಯಾಲರಿ ಇರುತ್ತೆ, ಆರಾಮಾಗಿ ವೆಯ್ಟ್ ಲಾಸ್ ಫ್ರೆಂಡ್ಲಿ ಆಗಿರುತ್ತೆ. ಸೊ ಜಾಸ್ತಿ ಕ್ಯಾಲರಿನೂ ಬರೋದಿಲ್ಲ. ಇದನ್ನು ತೊಗೊಂಡಿದ್ದೀನಿ ಇವತ್ತು. ಆ್ಯಂಡ್ ಈ ಥರ ಏನಾದರೂ ನಾನು ಈವ್ನಿಂಗ್ ಟೈಮಲ್ಲಿ ತೊಗೊಂಡಾಗ ಅಷ್ಟೊಂದು ಹೊಟ್ಟೆ ಹಶ್ವಾಗೋದಿಲ್ಲ ನನಗೆ ನೈಟ್ ಡಿನ್ನರ್ಗೆ. ಬಟ್ ಸ್ಕಿಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನಾದರೂ ಸ್ವಲ್ಪ ತಿಂದಿರ್ತೀನಿ. ಸೊ ಹಾಗಾಗಿ ಇವತ್ತು ನೈಟ್ ಡಿನ್ನರ್ಗೆ ನಾನು ಏನು ಮಾಡಿದೆ ಅಂದರೆ ಅರ್ಧ ರಾಗಿ ರೊಟ್ಟಿನ ತೊಗೊಂಡಿದ್ದೀನಿ, ಒಂದು ತೊಗೊಂಡಿಲ್ಲ. ಅರ್ಧ ರಾಗಿ ರೊಟ್ಟಿ, ಸ್ವಲ್ಪ ಮಧ್ಯಾಹ್ನ ಮಾಡಿರೋಂಥ ಕಾಲಿಫ್ಲವರ್ ಪಲ್ಯ ಆ್ಯಂಡ್ ಅದ್ರ ಜೊತೆಗೆ ಸೊಪ್ಪುಗಳು ಆ್ಯಂಡ್ ಮತ್ತು ಶೇಂಗಾ ಬೀಜ ಹಾಕಿ ಮಾಡಿರೋವಂಥ ದಾಲ್ ಥರ ಮಾಡಿತ್ತು. ಸೊ ಇದಿಷ್ಟು ಆಗಿತ್ತು ನನ್ನ ಡಿನ್ನರು. ಇವತ್ತು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಡಿನ್ನರ್ನ ಒಂಚೂರು ಲೇಟಾಗಿ ಮಾಡಿಕೊಂಡೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.